ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 503 ಪಾಯಿಂಟ್ಸ್ ಡೌನ್ ಆಗಿ 58,283 ಕ್ಲೋಸ್ ಆಗಿದೆ. ನಿಫ್ಟಿ 143 ಪಾಯಿಂಟ್ಸ್ ಡೌನ್ ಆಗಿ 17,368 ಕ್ಲೋಸ್ ಆಗಿದೆ. ವೆರಾಸ್ ಬ್ಯಾಂಕ್ ನಿಫ್ಟಿ 180 ಪಾಯಿಂಟ್ಸ್ ಡೌನ್ ಆಗಿ 36,925 ಕ್ಲೋಸ್ ಆಗಿದೆ. ನೆಕ್ಸ್ಟ್ ಇವತ್ತಿನ FIS ಆ್ಯಂಡ್ DIS ಡೇಟಾ ನೋಡಿದ್ರೆ FIS 2,743 ಕ್ರೋರ್ಸ್ನ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ಸೆಲ್ ಮಾಡಿದ್ರೆ DIS 1,351 ಕ್ರೋರ್ಸ್ನ ಬೈ ಮಾಡಿದ್ದಾರೆ. ಓವರ್ ಆಲ್ ನೆಟ್ ಆಗಿ 1,390 ಕ್ರೋರ್ಸ್ ನೆಗೆಟಿವ್ ಆಗಿ ಇವತ್ತು ಮಾರ್ಕೆಟ್ ಕ್ಲೋಸ್ ಆಗಿದೆ. ಇವತ್ತಿನ ಮಾರ್ಕೆಟ್ ಆಕ್ಟಿವಿಟಿ ನೀವು ಗಮನಿಸಿದ್ರೆ ಮಾರ್ಕೆಟ್ ಫಾಲ್ ಆಗ್ತಾ ಇರುವಾಗ, ರಿಕವರಿ ಆಗ್ತಾ ಇರುವಾಗ ನಾವೊಂದು ಗಮನಿಸಿರ್ಬೋದು. ನಾವು ಗಮನಿಸಿರೋ ಇಂಪಾರ್ಟೆಂಟ್ ಲೆವೆಲ್ 17,620. ಇವತ್ತಿನ ಮಾರ್ಕೆಟ್ ಓಪನಿಂಗ್ ನಿಯರ್ ಟು ರೆಸಿಸ್ಟೆನ್ಸ್ ಲೈಕ್ 17,620 ಹತ್ರ ಓಪನ್ ಆಗಿದೆ. ಓಪನಿಂಗ್ ಆದಮೇಲೂ ಅಲ್ಲಿಂದ ಓವರ್ ದ ಪೀರಿಯಡ್ ಸಸ್ಟೈನ್ ಆಗಿ ಫರ್ದರ್ ಆಗಿ ಮಾರ್ಕೆಟ್ ಅಲ್ಲಿಂದ ಸ್ಲೈಡ್ ಆಗ್ತಾ ಹೈಯಿಂದ ನಿಯರ್ಲಿ 280 ಪಾಯಿಂಟ್ ನಿಯರ್ಲಿ ಮಾರ್ಕೆಟ್ ಕರೆಕ್ಷನ್ ಕಾಣಿಸಿದೆ. ಇವತ್ತಿನ ಮಾರ್ಕೆಟ್ ಓಪನ್ ಆಗೋ ಮುಂಚಿನ ಡೇಟಾ ನಾವು ಗಮನಿಸಿದ್ರೆ US ಮಾರ್ಕೆಟ್ಸ್ ಪಾಸಿಟಿವ್ ಆಗಿ ಕ್ಲೋಸ್ ಆಗಿವೆ. ಆ್ಯಕ್ಚುಲ್ ಆಗಿ US ಇನ್ಫ್ಲೇಷನ್ ಡೇಟಾನು 6.8% ನಿಯರ್ಗೆ ಬಂದಿದೆ. ರಿಟೇಲ್ ಇನ್ಫ್ಲೇಷನ್ ಡೇಟಾ ಅದನ್ನು ಲಾಸ್ಟ್ 40 years ಅಲ್ಲಿ ಹೈಯೆಸ್ಟ್. ಬಟ್ ಇವನ್ ಅಲ್ಲಿ ಮಾರ್ಕೆಟ್ಸ್ ಪಾಸಿಟಿವ್ ಆಗಿ ರ್ಯಾಲಿ ಆಗಿದೆ. ಏಷ್ಯನ್ ಮಾರ್ಕೆಟ್ಸ್ ಪಾಸಿಟಿವ್ ಆಗಿ ಓಪನ್ ಆಗಿದೆ. SGX ನಿಫ್ಟಿನು 130 to 150 ಪಾಯಿಂಟ್ಸ್ ನಿಯರ್ಲಿ ಗ್ಯಾಪ್ ಅಪ್ ಓಪನಿಂಗ್ ಇರುತ್ತೆ ಅಂತ ನಾವು ಮಾರ್ಕೆಟ್ ಓಪನಿಂಗ್ ಮುಂಚೆ ಇಂಡಿಕೇಶನ್ಸ್ ಅಂತೂ ಕೊಡ್ತಾ ಇತ್ತು. ಸೊ ಇದೆಲ್ಲ ನೋಡಿದ್ರೆ ಪ್ರೀವಿಯಸ್ ವಿಡಿಯೋ ಅಲ್ಲಿ ನಾವು ಮಾತಾಡ್ಕೊಂಡಿದ್ವಲ್ಲ, ಅದಕ್ಕೆ ಮುಂಚೆನೂ ನಾವು ಡಿಸ್ಕಸ್ ಮಾಡ್ಕೊಂಡಿರೋ ಲೆವೆಲ್ 17,620 ಲೆವೆಲ್ ಅಬೋವ್ ಓಪನ್ ಆಗೋಕೆ ಪಾಸಿಬಿಲಿಟಿ ಇರುತ್ತೆ ಅಂತ. ಅಂಡ್ ಈ ತರ ಗ್ಯಾಪ್ ಅಪ್ ಓಪನಿಂಗ್ ಆದ್ಮೇಲೆ ಆ ಲೆವೆಲ್ ಹತ್ರ ಸಸ್ಟೈನ್ ಆಗಿಲ್ಲ ಅಂದ್ರೆ ಆ ಲೆವೆಲ್ ಬಿಲೋ ಮಾರ್ಕೆಟ್ ಫಾಲ್ ಆಗೋ ಪ್ರಯತ್ನ ನಡೆದರೆ ಇದನ್ನ ಬೇರೆ ಕಂಟ್ರೋಲ್ ತಗೊಳ್ಳೋಕ್ಕೆ ಪಾಸಿಬಿಲಿಟಿ ಇರುತ್ತೆ. ಅದರಿಂದ ನಾನು 17,620 ಇದು ಕೀ ಲೆವೆಲ್ ಆಗಿ ಗಮನಿಸ್ತಾ ಇದ್ದೀನಿ ಅಂತ ಹೇಳಿದ್ದೀನಿ. ಯೂಶುವಲ್ ಆಗಿ ನಾವು ರೆಸಿಸ್ಟೆಂಟ್ ಅಬೋವ್ ಮಾರ್ಕೆಟ್ ಓಪನ್ ಆಗ್ತಿದ್ರೆ ಫಸ್ಟ್ 15 ಮಿನಿಟ್ಸ್ ಅಟ್ಲೀಸ್ಟ್ 1 ಅವರಲ್ಲೇ ನಮಗೆ ಸೆಲ್ ಆಫ್ ಕಾಣಿಸ್ತಾ ಇರುತ್ತೆ. ಆದರೆ ಇವತ್ತು ಮಾರ್ಕೆಟಲ್ಲಿ ಸ್ಟ್ರೆಂತ್ ಅಂತೂ ಮಾರ್ಕೆಟಲ್ಲಿ ಒಂದು ಪೀರಿಯಡ್ವರೆಗೂ ಕಂಟಿನ್ಯೂ ಆಗಿ ಅಲ್ಲಿಂದ ಗ್ರ್ಯಾಜುಯಲ್ ಆಗಿ ಮಾರ್ಕೆಟಲ್ಲಿ ಫಾಲ್ ಅಂತೂ ಕಾಣಿಸಿದೆ. ಅಗೈನ್ 17,620 ಎಲ್ಲಾದ್ರೆ ಮಾರ್ಕೆಟ್ ಓಪನ್ ಆಗಿದೆಯೋ ರೆಸಿಸ್ಟೆಂಟ್ ಲೆವೆಲ್ ಹತ್ರ ಅಲ್ಲಿಂದ ನಿಯರ್ಲಿ 20 ಪಾಯಿಂಟ್ಸ್ ಮಾರ್ಕೆಟ್ ಅಲ್ಲಿಂದ ಟಾಪ್ ಸೈಡ್ಗೂ ಮೂವ್ ಆಗಿಲ್ಲ. ಸಸ್ಟೈನ್ ಆಗೋ ಪ್ರಯತ್ನನೂ ಆಗಲಿಲ್ಲ. ಸಸ್ಟೈನ್ ಆಗೋ ಪ್ರಯತ್ನ ಮಾಡ್ತಾ ಫರ್ದರ್ ಆಗಿ ಅಲ್ಲಿಂದ ಫಾಲ್ ಆಗ್ತಾ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಕಾಣಿಸಿದೆ. ಮಾರ್ಕೆಟ್ ನಲ್ಲಿ ಕಾನ್ಸ್ಟೆಂಟ್ ವ್ಯೂನ ಎಕ್ಸ್ಪ್ರೆಸ್ ಮಾಡ್ತಿರೋದು FIS. ಮಾರ್ಕೆಟ್ ಬೆಳಿತಿದ್ರೋನು ಬೀಳ್ತಿದ್ರೋನು ಕಾನ್ಸ್ಟೆಂಟ್ ಆಗಿ FIS ಇಂದ ನಮಗೆ ಸೆಲ್ಲಿಂಗ್ ಆಕ್ಟಿವಿಟಿ ಕಾಣಿಸ್ತಾ ಇದೆ. ಪ್ರೀವಿಯಸ್ ಆಗಿನ ಅವರು ಸೆಲ್ಲಿಂಗ್ ಆಕ್ಟಿವಿಟಿ ಗಮನಿಸಿದ್ರೆ ಫ್ರೈಡೆ ದಿವಸ ನಿಯರ್ಲಿ 1,100 ಕ್ರೋರ್ಸ್ ನಿಯರ್ಲಿ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ಇಂದ ಸೆಲ್ ಮಾಡ್ತಾ ಈ ಮಂತ್ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ 16,000 ಕ್ರೋರ್ಸ್ ನಿಯರ್ಲಿ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ಅಲ್ಲಿ FIS ಅಂತ ಸೆಲ್ ಮಾಡ್ತಾ ಬಂದಿದ್ದಾರೆ. ಇವನ್ ಇವತ್ತಿನ ಮಾರ್ಕೆಟ್ ಫಾಲ್ ರಿಲೇಟೆಡ್ ಆಗಿನೂ FIS ಸೆಲ್ಲಿಂಗ್ ಆಕ್ಟಿವಿಟಿನ ಕೀ ರೋಲ್ ಆಗಿ ನಾವು ಪ್ಲೇ ಆಗಿರಬೇಕು. ಅದು ನಮಗೆ ಇವತ್ತಿನ FIS ಡೇಟಾ ಅಲ್ಲಿ ಕ್ಲಾರಿಟಿಯಾಗಿ ಕಾಣಿಸುತ್ತೆ. ಇಲ್ಲಿಂದ ಫರ್ದರ್ ಆಗಿ ನಾವು ಗಮನಿಸಬೇಕಾಗಿರೋ ಇಂಪಾರ್ಟೆಂಟ್ ಡೇಟಾ FOMC ಮೀನ್ಸ್ ಫೆಡ್ ಮೀಟಿಂಗ್ ನಮಗೆ December 14th and 15th ಈ ಡೇಟ್ಸ್ ಅಲ್ಲಿ ನಡೀತಾ ಇದೆ. ಮಾರ್ಕೆಟ್ ಇಲ್ಲವರ ಎಕ್ಸ್ಪೆಕ್ಟೇಷನ್ ಪ್ರಕಾರ ಟೇಪರಿಂಗ್ $30 billion ಪರ್ ಮಂತ್ ಆಗಿ ತಗೊಂಡು ಹೋಗ್ತಾ ಇದಾರೆ ಅಂತ. ಮೀನ್ಸ್ ಅಷ್ಟು ಬಾಂಡ್ ಪರ್ಚೇಸ್ ನ ಕಮ್ಮಿ ಮಾಡ್ತಾರಂತ. ನಮ್ಮ ಇಂಡಿಯನ್ ಮೈಕ್ರೋ ಪಿಕ್ಚರ್ ನೋಡಿದ್ರೆ ಪ್ರೀವಿಯಸ್ ಆಗಿ ನಮಗೆ IIP ಡೇಟಾ ಬಂದಿದೆ, ಅದನ್ನು ವೀಕ್ ಆಗೇ ಬಂದಿದೆ. ಇವತ್ತು ನಮಗೆ ಇಂಪಾರ್ಟೆಂಟ್ CPI ಡೇಟಾ, ರಿಟೇಲ್ ಇನ್ಫ್ಲೇಷನ್ ಡೇಟಾನು ನಮಗೆ ಇವತ್ತು ರಿಲೀಸ್ ಆಗ್ತಾ ಇದೆ. ಫರ್ದರ್ ಆಗಿ ಇಲ್ಲಿಂದ ಮಾರ್ಕೆಟ್ ಸ್ಲೈಡ್ ಆಗ್ತಾ ಇದ್ರೆ ನೇರಾಗಿ ನಮಗೆ ತುಂಬಾ ಸಪೋರ್ಟ್ಸ್ ಕಾಣಿಸ್ತಾ ಇರುತ್ತೆ. ಬಟ್ ಇಂಪಾರ್ಟೆಂಟ್ ಸಪೋರ್ಟ್ ನಾನು ಗಮನಿಸ್ತಾ ಇರೋದು 17,140 ಲೆವೆಲ್. ಮಾರ್ಕೆಟ್ ಇದ್ರ ಮೇಲೆ ಅಬೋವ್ ಇರೋವರೆಗೂ ನಾನು ಮಾರ್ಕೆಟ್ ರಿಲೇಟೆಡ್ ಆಗಿ ಶಾರ್ಟ್ ಟರ್ಮ್ ವ್ಯೂನ ಪಾಸಿಟಿವ್ ಆಗಿ ಇಡ್ತಾ ಇದ್ದೀನಿ. ಬಟ್ ರೀಸೆಂಟ್ ಅಲ್ಲಿ ಬರ್ತಿರೋ ಪ್ರಾಬ್ಲಮ್ ಎಲ್ಲಾನು ಇಂಪಾರ್ಟೆಂಟ್ ಸಪೋರ್ಟ್ ನ ಬ್ರೇಕ್ ಮಾಡ್ತಾ ಕ್ಲೋಸ್ ಆದ್ಮೇಲೆ ಮಾರ್ಕೆಟ್ ನೆಕ್ಸ್ಟ್ ಡೇ ಹ್ಯೂಜ್ ರ್ಯಾಲಿ ಕಾಣಿಸ್ತಾ ಇರೋದ್ರಿಂದ ರೀಸೆಂಟ್ ಡೇಸ್ ನಲ್ಲೂ ಮಲ್ಟಿಪಲ್ ಟೈಮ್ಸ್ ವಿಡಿಯೋದಲ್ಲೂ ಎಲ್ಲ ಹೇಳ್ತಾ ಇರೋದು ಶಾರ್ಟ್ ಟರ್ಮ್ ವ್ಯೂನ ಒಂದು ಮೈಂಡ್ ಅಲ್ಲಿ ಇಟ್ಕೊಂಡು ರೇಂಜ್ ಬೌಂಡ್ ನ್ಯೂಟ್ರಲ್ ಟ್ರೇಡ್ಸ್ ತಗೊಳ್ಳೋಕೆ ಮುಂಚೆ ಅಲ್ಲಿಂದ ನಿಯರ್ಲಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್ ನ ಅದು ಬ್ರೇಕ್ ಆಗಿದ ತಕ್ಷಣನೇ ಆಕ್ಷನ್ ತಗೊಂಡು ಅದಕ್ಕೂ ತಕ್ಕದಂಗೆ ನೀವು ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೆ ಪ್ರಯತ್ನ ಮಾಡಕ್ ಆಗತ್ತಂದ್ರೇನೆ ಆಪ್ಷನ್ ಸೆಲ್ಲಿಂಗ್ಸ್ ಇವನ್ ಇಂಟ್ರಾಡೇ ಟ್ರೇಡಿಂಗ್ಸ್ ತಗೊಳ್ಳೋರು ನಿಯರ್ ಮೀನ್ಸ್ ಲೋಯರ್ ಟೈಮ್ ಫ್ರೇಮ್ ನಲ್ಲೂ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್ ನ ತುಂಬಾ ವೇಟೇಜ್ ಅಂತೂ ಕೊಡಿ. ಇಲ್ಲಾಂದ್ರೆ ಇಲ್ಲಿಂದ ಶಾರ್ಟ್ ಟರ್ಮ್ ಟ್ರೆಂಡ್ ಪಾಸಿಟಿವ್ ನೆಗೆಟಿವ್ ಅಂದ್ಕೊಂಡು ಒಂದು ಡೈರೆಕ್ಷನ್ ಅಲ್ಲಿ ಟ್ರೇಡ್ಸ್ ಪ್ರೆಸೆಂಟ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಅಂತೂ ಅಷ್ಟೊಂದು ಸೂಟ್ ಆಗ್ತಾ ಇಲ್ಲ. ಇಲ್ಲಿಂದ ಶಾರ್ಟ್ ಟರ್ಮ್ ಟ್ರೆಂಡ್ ಪಾಸಿಟಿವ್ ನೆಗೆಟಿವ್ ಅಂತ ಅನ್ಕೊಂಡು ಒಂದು ಡೈರೆಕ್ಷನ್ ಅಲ್ಲಿ ಟ್ರೇಡ್ ತಗೊಂತ ಪ್ರೆಸೆಂಟ್ ಮಾರ್ಕೆಟ್ ವೋಲ್ಟಿಲಿಟಿ ಅಷ್ಟೊಂದು ಸೂಟ್ ಆಗ್ತಾ ಇಲ್ಲ. ನೆಕ್ಸ್ಟ್ ಮಾರ್ಕೆಟ್ ಅಪ್ಡೇಟ್ಸ್ ಮಾತಾಡ್ಕೊಳ್ಳೋಣ. ಈ ರೂಮರ್ಸ್ ಅಂತೂ ತುಂಬಾ ದಿವಸದಿಂದ ಬರ್ತಾ ಇತ್ತು. ರಿಲಯನ್ಸ್ ಇಂಡಸ್ಟ್ರೀಸ್ ಬ್ಯಾಂಕ್ರಪ್ಟ್ ಆಗಿರುವ ಸಿಂಟೆಕ್ಸ್ ಇಂಡಸ್ಟ್ರೀಸ್ ಯಾವ್ದಿದೆಯೋ ಅದನ್ನು ಅಕ್ವೈರ್ ಮಾಡೋದಕ್ಕೆ ಬಿಡ್ ಮಾಡಿರೋ ತರ ವೇರಿಯಸ್ ಬಿಸ್ನೆಸ್ ಚಾನಲ್ ಅಂತೂ ಇವತ್ತು ರಿಪೋರ್ಟ್ ಆಗಿದೆ. ಆಕ್ಚುಲ್ ಆಗಿ ಸಿಂಟೆಕ್ಸ್ ಇಂಡಸ್ಟ್ರೀಸ್ನ ಅಕ್ವೈರ್ ಮಾಡೋದಕ್ಕೆ ರಿಲಯನ್ಸ್ ಇಂಡಸ್ಟ್ರೀಸ್ ಒಬ್ಬರೇ ಅಲ್ಲ, ಇವನ್ ವೆಸ್ಪನ್ ಗ್ರೂಪ್ ಅವರು, GHCL ಅವರು ಅಂಡ್ MH ಗ್ರೂಪ್ ಯಾವ್ದಾವ್ದಿದೆಯೋ ಇವರು ಬಿಡ್ ಮಾಡಿರೋ ತರ ಅಪ್ಡೇಟ್ಸ್ ನಮಗೆ ಕಾಣಿಸ್ತಾ ಇದೆ. ರಿಲಯನ್ಸ್ ಬಿಡ್ ಮಾಡಿರೋ ತರ ಅನೌನ್ಸ್ಮೆಂಟ್ ಇಂದ ಇವತ್ತಿನ ಸೆಷನ್ ಅಲ್ಲಿ ಸಿಂಟೆಕ್ಸ್ ಇಂಡಸ್ಟ್ರಿಯಲ್ಲಿ 5% ನಲ್ಲಿ ಸರ್ಕ್ಯೂಟ್ ಲಾಕ್ ಆಗೋಗಿದೆ. ಬಟ್ ಆದರೆ ನಾವು ತುಂಬಾ ಕೇರ್ಫುಲ್ ಆಗಿರಬೇಕು. ಯಾರು ವಿನ್ ಆಗ್ತಾರೋ ಯಾರು ಗೆಲ್ತಾರೋ ಇದೆಲ್ಲ ಸೆಕೆಂಡ್ರಿ. ಕಂಪನಿಲಿರೋ ಫೈನಾನ್ಷಿಯಲ್ ಪರವಾಗಿ ಬೆಟರ್ ಇಂಪ್ರೂವ್ಮೆಂಟ್ ಕಾಣಿಸೋವಾಗಲೇ ನಾವು ಲಾಂಗ್ ಸ್ಟ್ಯಾಂಡಿಂಗ್ ನಲ್ಲಿ ನಮ್ಗೆ ರಿಟರ್ನ್ ಅನ್ನೋದು ಕಾಣಿಸುತ್ತೆ. ಶಾರ್ಟ್ ಟರ್ಮ್ ಅಲ್ಲಿ ನಮಗೆ ಸರ್ಕ್ಯೂಟ್ ಅಲ್ಲಿ ಈ ತರ ಸ್ಟಾಕ್ಸ್ ಬೆಳೆಯುತ್ತೆ, ಬಟ್ ಬಿದ್ರೂ ಅದೇ ತರ ಬೀಳುತ್ತೆ. ಸಿಮಿಲರ್ ಕೇಸ್ ನಮಗೆ ಅಲೋಕ್ ಇಂಡಸ್ಟ್ರೀಸ್ ಟೈಮ್ನಲ್ಲೂ ನಡೆದಿದೆ. ರಿಲಯನ್ಸ್ ಇಂಡಸ್ಟ್ರೀಸು ಅಲೋಕ್ ಇಂಡಸ್ಟ್ರೀಸ್ನ ತಗೊಳ್ಳೋ ಥರ E4 ಅಲ್ಲಿ ಆಗಿದೆಯೋ ಆ ಟೈಮ್ನಲ್ಲಿ ಈ ಸ್ಟಾಕ್ನಲ್ಲಿ ರ್ಯಾಲಿ ಅಂತೂ ಬಸ್ ಅಂತೂ ಕಾಣಿಸಿದೆ. ಬಟ್ ಅಗೈನ್ ಲಾಸ್ಟ್ 6 ಮಂತ್ಸಲ್ಲಿ ನೋಡಿದ್ರೆ
ಸ್ಟಾಕ್ ಆಕ್ಚುಲ್ ಆಗಿ 20% ನೆಗೆಟಿವ್ ಆಗಿ ರಿಟರ್ನ್ಸ್ ಡೆಲಿವರಿ ಮಾಡಿದೆ. ಅಂಡ್ ಲಾಸ್ಟ್ 1 year ಅಲ್ಲಿ ಮಾರ್ಕೆಟಲ್ಲಿ ಇಷ್ಟೊಂದು ರಿಟರ್ನ್ ಡೆಲಿವರಿ ಮಾಡೋ ಪೀರಿಯಡ್ನಲ್ಲೂ ಈ ಸ್ಟಾಕ್ನಲ್ಲಿ ರಿಟರ್ನ್ ಎಷ್ಟು ಬಂದಿದೆ? ಜಸ್ಟ್ 6.7%. ಅದೂ ಇವತ್ತು ಆಲ್ಮೋಸ್ಟ್ ಕ್ಲೋಸ್ ಆಗಿರೋ 8% ಬೆಳೆದಿರೋ ಕಾರಣದಿಂದ 6.78% ಅಂತೂ ನಮ್ಗೆ ಕಾಣಿಸ್ತಾ ಇದೆ. ಅದರ್ವೈಸ್ ಇಟ್ ಹ್ಯಾಸ್ ಡೆಲಿವರ್ಡ್ ನೆಗೆಟಿವ್ ರಿಟರ್ನ್. ಸೊ ಈ ಥರ ಸ್ಟಾಕ್ಸ್ ನಾವು ಎಷ್ಟು ದೂರ ಇದ್ದರೆ ಅಷ್ಟು ಒಳ್ಳೆಯದು. ಯಾರಾದರೂ ಟ್ರೇಡರ್ಸ್ ಇರ್ತಾರಲ್ಲ ಅವ್ರಿಗಾದರೆ ಓಕೆ, ಬಿಕಾಸ್ ಶಾರ್ಟ್ ಟರ್ಮ್ ಅವ್ರು ಎಂಟ್ರಿ ತೊಗೊಂಡು ಎಕ್ಸಿಟ್ ತೊಗೊಳಕ್ಕಾಗದ್ರೆ ಐ ಥಿಂಕ್ ಎಂಟ್ರಿ ತೊಗೋಬೇಕಾದ್ರೂ ನಮಗೆ ಸರ್ಕ್ಯೂಟಲ್ಲಿ ನಮಗೆ ಸಿಗಬೇಕಲ್ವಾ. ಒಂದು ವೇಳೆ ಸಿಕ್ಕಿದ್ರೂ ಆ ಥರ ಮಾಡೋದು ಒಂದು ಡಿಫ್ರೆಂಟ್ ಥಿಂಗ್. ಆ ಥರ ಆದರೆ ಯು ಕ್ಯಾನ್ ಗೇನ್ ಸಮ್ ಶಾರ್ಟ್ ಟರ್ಮ್ ಮೂಮೆಂಟ್, ಬಟ್ ಯು ಕ್ಯಾನ್ ಪ್ಲೇ ದಟ್ ಮೂಮೆಂಟಲ್ಲಿ ಬಟ್ ಎಕ್ಸಿಟ್ ಆಗಬೇಕಾಗಿರುತ್ತೆ. ವೇರಾಸ್ ಆ ಥರ ಮೂಮೆಂಟ್ನ ಪ್ಲೇ ಮಾಡೋಕ್ಕಾಗಲ್ಲ ಅನ್ನೋರು ಇರ್ತಾರಲ್ವ, ಅಂಥವ್ರು ಈ ಥರ ಸ್ಟಾಕ್ಸ್ಗೆ ಎಷ್ಟು ದೂರ ಇದ್ದರೆ ಅಷ್ಟು ಒಳ್ಳೆಯದು. ನಾವು ಕ್ವಾಲಿಟಿ ಸ್ಟಾಕ್ಸ್ ಅಂತ ಯಾವ್ದಿರತ್ತಲ್ಲ ಅದ್ರ ಮೇಲೆ ನಮಗೆ ನಮ್ಮ ಹಾರ್ಡ್ ಮನಿನ ಅದರಲ್ಲೇ ಇನ್ವೆಸ್ಟ್ ಮಾಡೋದು ಒಂದು ಬೆಟರ್ ಆಪ್ಷನ್ ಅಂತ ಆಗತ್ತೆ. ಅದರಿಂದ ನಾವು ಈ ಥರ ಸ್ಟಾಕ್ಸ್ಗೆ ಎಷ್ಟು ದೂರ ಇದ್ದರೆ ಅಷ್ಟು ಒಳ್ಳೆಯದು. ನೆಕ್ಸ್ಟು ನಜಾರಾ ಟೆಕ್ನಾಲಜಿ ಬಗ್ಗೆ ಮಾತಾಡ್ಕೊಳ್ಳೋಣ. ನಜಾರಾ ಟೆಕ್ನಾಲಜಿ ಅವರ ಸಂಬಂಧಿಸಿರುವ ಸಬ್ಸಿಡರಿ ಕಂಪನಿ ಆಗಿರುವ ನಾಟ್ವಿನ್ ಅವರು ಡಿಜಿಟಲ್ ಕಂಟೆಂಟ್ IP ನೆಟ್ ಸಂಬಂಧಿಸಿರುವ 10% ಶೇರ್ನ ತಗೊಂಡಿದ್ದಾರೆ. ನೆಕ್ಸ್ಟ್ ಗ್ರೀನ್ ಲ್ಯಾಬ್ ಇಂಡಸ್ಟ್ರಿ ಬಗ್ಗೆ ಮಾತಾಡ್ಕೊಳ್ಳೋಣ. ಇವತ್ತು ಇವರು ಸ್ಟಾಕ್ ಸ್ಪ್ಲಿಟ್ ರಿಲೇಟೆಡ್ ಆಗಿ ಒಂದು ಅಪ್ಡೇಟ್ ಮಾಡಿದ್ದಾರೆ. ಎವ್ರಿ ಶೇರ್ ಗ್ರೀನ್ ಲ್ಯಾಬ್ ಇಂಡಸ್ಟ್ರಿಯಲ್ಲಿ ಯಾರಾದರೂ ಹೋಲ್ಡ್ ಮಾಡ್ತಿದ್ದಾರೋ ಅವ್ರಿಗೆ ಕಮಿಂಗ್ ಡೇಸ್ ನಲ್ಲಿ 5 ಶೇರ್ ಆಗಿ ಕನ್ವರ್ಟ್ ಆಗಿರುತ್ತೆ. ನಂಬರ್ ಆಫ್ ಸ್ಟಾಕ್ಸ್ 5 ಜೊತೆ ಮಲ್ಟಿಪೈ ಆಗುತ್ತೆ. ನಿಮಗೆ ಪ್ಯಾರಲ್ ಆಗಿ ಸ್ಟಾಕ್ ಪ್ರೈಸ್ ನಲ್ಲೂ ನಮಗೆ 5 ಇಂದ ಡಿವೈಡ್ ಆಗುತ್ತೆ. ಅದರಿಂದ ಮಾಡಿರೋ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಆಗಿನೂ ವ್ಯಾಲ್ಯೂಸ್ ಏನು ಜಾಸ್ತಿ ಏನು ಚೇಂಜಸ್ ಇರಲ್ಲ. ಆದರೆ ಸ್ಟಾಕ್ ಪ್ರೆಸೆಂಟ್ ಪ್ರೈಸ್ ಅಲ್ಲಿರೋ ಅದರಲ್ಲಿ 5 ಇಂದ ಡಿವೈಡ್ ಆಗಿರೋದ್ರಿಂದ ಕಡಿಮೆ ಪ್ರೈಸ್ಗೆ ರಿಟೇಲರ್ಸ್ಗೆ ಕಾಣಿಸೋದ್ರಿಂದ ರಿಟೇಲ್ ಆಕ್ಟಿವಿಟಿ ಬೆಳೆಯುತ್ತೆ ಅನ್ನೋ ಥರ ಪಾಸಿಟಿವ್ ಹೋಪ್ ಇಂದ ಸ್ಟಾಕ್ ರಿಲೇಟೆಡ್ ಆಗಿ ಇರುತ್ತೆ. ಈ ಥರ ಅಪ್ಡೇಟ್ ಮಾಡಿದ್ಮೇಲೂ ಸ್ಟಾಕ್ನಲ್ಲಿ ಇವತ್ತು ದೊಡ್ಡದಾಗೇನು ಮೂವ್ ಇರಲಿಲ್ಲ. ನೆಕ್ಸ್ಟ್ BLS ಇಂಟರ್ನ್ಯಾಷನಲ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವರು ಇವತ್ತು ಮಾರ್ನಿಂಗ್ ಎಕ್ಸ್ಚೇಂಜರ್ಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ನ ಬಿಸ್ನೆಸ್ ರಿಲೇಟೆಡ್ ಆಗಿ ಇನ್ಫಾರ್ಮ್ ಮಾಡಿದ್ದಾರೆ. ಇದರಿಂದ ಸ್ಟಾಕ್ ನಿಯರ್ ಟು 5% ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸ್ ಆಗಿದೆ. ಇವರು ಮಾಡಿರೋ ಅಪ್ಡೇಟ್ ಮಾತಾಡ್ಕೊಳ್ಳೋಕೆ ಮುಂಚೆ ಮೇನ್ಲಿ 2 ಸೆಗ್ಮೆಂಟ್ ನಲ್ಲಿ ಇವರು ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಇವರ ರೆವೆನ್ಯೂಸ್ ನಲ್ಲಿ 85% ಆಫ್ ದ ರೆವೆನ್ಯೂಸ್ ವೀಸಾ, ಪಾಸ್ಪೋರ್ಟ್, ಅದರ ಜೊತೆಗೆ ಕಾನ್ಸುಲರ್ ಸರ್ವಿಸ್ ಇಂದಾನೆ ಇವರಿಗೆ ರೆವೆನ್ಯೂ ಬರ್ತಾ ಇರುತ್ತೆ. ಲೈಕ್ ವೇರಿಯಸ್ ಕಂಟ್ರೀಸ್ ಗೆ ಸಂಬಂಧಿಸಿರುವ ಎಂಬಸೀಸ್ ನಲ್ಲಿ ಗವರ್ಮೆಂಟ್ ಅಲ್ಲಿ ಇವರಿಗೆ ಸಂಬಂಧಿಸಿರುವ ಪಾಸ್ಪೋರ್ಟ್ ಅದರ ಜೊತೆಗೆ ವೀಸಾಸ್ ನ ಇವ್ರ ಮೂಲಕನೇ ಕಾಂಟ್ರಾಕ್ಟ್ ಕೊಟ್ಬಿಟ್ಟು ಮಾಡಿಸ್ಕೊಂತಾ ಇರ್ತಾರೆ. ಇದರಿಂದ ಇವರಿಗೆ ಸಂಬಂಧಿಸಿರುವ ಮೈನ್ ಬಿಸ್ನೆಸ್ 85% ಆಫ್ ದ ರೆವೆನ್ಯೂಸ್ ಇಲ್ಲಿಂದಾನೆ ಬರ್ತಾ ಇರುತ್ತೆ. ಆದ್ರೆ ಲಾಸ್ಟ್ 3 years ಬ್ಯಾಕ್ ಇವರು ಬ್ಯಾಂಕಿಂಗ್ ಕರೆಸ್ಪಾಂಡೆಂಟ್ ಬಿಸ್ನೆಸ್ ನಲ್ಲೂ ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲಿಂದಾನೆ ಇವರಿಗೆ 15% ನಿಯರ್ಲಿ ರೆವೆನ್ಯೂಸ್ ಬರ್ತಿದೆ. ಇವರು ಟೋಟಲಿ 66 ಕಂಟ್ರೀಸ್ ನಲ್ಲಿ ಅಂಡ್ 46 ಗವರ್ಮೆಂಟ್ ಜೊತೆ ಇವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಪ್ರೆಸೆಂಟ್ ಇವರು ಮಾಡಿರೋ ಅಪ್ಡೇಟ್ ಇವರು ಇಂಡಿಯನ್ ಎಂಬಸಿಯಿಂದ ಆರ್ಡರ್ ನು ಗೆದ್ದುಕೊಂಡಿರೋ ತರ ಇದರಲ್ಲಿ ಭಾಗವಾಗಿ 2 lakhs per year ವೀಸಾ ಸರ್ವಿಸಸ್ ನ ಇಂಡಿಯನ್ ವೀಸಾ ಸರ್ವಿಸಸ್ ನ ಕುವೈಟ್ ಅವರಿಗೆ ಇವರು ಪ್ರೊವೈಡ್ ಮಾಡೋ ತರ ಎಲಿಜಿಬಲ್ ಆಗಿದ್ದಾರೆ ಅಂತ. ಇವರ ರೆವೆನ್ಯೂಸ್ ಫರ್ದರ್ ಇಂಪ್ರೂವ್ ಆಗೋ ತರ ಇವರು ಮಾಡಿರೋ ಸ್ಟೇಟ್ಮೆಂಟ್ ಇಂದ ಇವ್ರ ಸ್ಟಾಕ್ ನಿಯರ್ಲಿ 5% ಮೂವ್ ಆಗಿದೆ. ಈಗ ಇಂಡಿಯನ್ ಎಂಬಸಿ ಹತ್ರದಿಂದ ಕುವೈಟ್ ಅಲ್ಲಿ ಬಿಸ್ನೆಸ್ ನ ಗೆದ್ದುಕೊಂಡಿದ್ದಾರೆ. ಆದ್ರೆ ಪ್ರೀವಿಯಸ್ ಆಗಿ ಇಟಾಲಿಯನ್ ಎಂಬಸಿಯಿಂದನೂ ರಷ್ಯಾ ಅಲ್ಲಿ ಇವರು ಬಿಸ್ನೆಸ್ ನ ಗೆದ್ದುಕೊಂಡಿದ್ದಾರೆ. ಥಾಯ್ ಎಂಬಸಿ ರಿಲೇಟೆಡ್ ಆಗಿ ಇಂಡಿಯಾನಲ್ಲಿ ಇವನ್ ಫಿಲಿಪೈನ್ಸ್ ಗವರ್ಮೆಂಟ್ ಇಂದಾನು ಪಾಸ್ಪೋರ್ಟ್ ರೆನ್ಯುವಲ್ ಬಿಸ್ನೆಸ್ ಅಲ್ಲಿ ಇವರು ಪ್ರೀವಿಯಸ್ ಆಗಿ ಗೆದ್ದುಕೊಂಡಿದ್ದಾರೆ. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್ ಬಗ್ಗೆ ಮಾತಾಡ್ಕೊಳ್ಳೋಣ. ನಿಫ್ಟಿ ಸಪೋರ್ಟ್ 17,320 ಅಂಡ್ ರೆಸಿಸ್ಟೆಂಟ್ 17,430 ಹತ್ರ. ಬ್ಯಾಂಕ್ ನಿಫ್ಟಿ ಸಪೋರ್ಟ್ 36,570 ಅಂಡ್ ರೆಸಿಸ್ಟೆಂಟ್ 37,160 ಹತ್ರ ಗಮನಿಸ್ತಾ ಇದ್ದೀನಿ. ನೆಕ್ಸ್ಟ್ ನಿಫ್ಟಿ ಆಪ್ಷನ್ಸ್ ಅಂಡ್ ಡೇಟಾ ವೀಕ್ಲಿ ಅಂಡ್ ಮಂತ್ಲಿ ಎಕ್ಸ್ಪೈರಿ ಕಾಂಟ್ರಾಕ್ಟ್ ಎರಡನ್ನೂ ಮರ್ಜ್ ಮಾಡಿ ಗಮನಿಸಿದ್ರೆ ಇಲ್ಲಿಂದ ಟಾಪ್ ಸೈಡ್ ಗೆ ಹೋಗ್ತಾ ಇದ್ರೆ ಯಾವ ರೇಂಜ್ ಹತ್ತಿರನಿಂದ ಇವತ್ತು ರೆಸಿಸ್ಟೆಂಟ್ ನ ಫೇಸ್ ಮಾಡಿ ಡೌನ್ ಸೈಡ್ ಗೆ ಮೂವ್ ಆಗಿದೆಯೋ ಅಲ್ಲಿಂದ ಹ್ಯೂಜ್ ಕಾಲ್ ರೈಟಿಂಗ್ಸ್ ಕಾಣಿಸ್ತಾ ಇದೆ. ವೀಕ್ಲಿ ಅಂಡ್ ಮಂತ್ಲಿ ನಲ್ಲಿ 17,600 ನಿಯರ್ ಟರ್ಮ್ ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಲೆವೆಲ್ ಆಗಿ ಅಲ್ಲಿಂದ ಮೇಲ್ಗೆ ಹೋಗಲ್ಲ ಅಂತ ಕಾಲ್ ರೈಟರ್ಸ್ ಇಂದ ಅಂಡ್ ಡೌನ್ ಸೈಡ್ ನೋಡುವಾಗ 17,000 ಹತ್ತಿರ ಇಂಟ್ರಾಡೇ ಅಲ್ಲಿ ಓವರ್ ಆಲ್ ಆಗಿ ಸ್ಟ್ರಾಂಗ್ ಓವರ್ ಡೇಟಾ ನಮಗೆ ಬಿಲ್ಡ್ ಆಗ್ತಾ ಇದ್ರಿಂದ 17,000 to 17,600 ಈ 600 ಪಾಯಿಂಟ್ಸ್ ನಲ್ಲಿ ಕಮಿಂಗ್ ಡೇಸ್ ನಲ್ಲಿ ನಿಫ್ಟಿ ರೇಂಜ್ ಇರೋ ತರ ಕಾಲ್ ಅಂಡ್ ಪುಟ್ ರೈಟರ್ಸ್ ಭಾವಿಸ್ತಾ ಇದ್ದಾರೆ. ಇದು ಫ್ರೆಂಡ್ಸ್ ಇವತ್ತಿನ ಅಪ್ಡೇಟ್ಸ್. ಕಂಟಿನ್ಯೂ ಅಪ್ಡೇಟ್ಸ್ ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.